ಸರ್, ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ ಅವ್ರಿಗೆ ಏನು ಸಿಕ್ಕಿಲ್ವಾ, ಏನು ತಪ್ಪು ಮಾಡಿದ್ದಾರೆ ಇವರು? ನೋಡಿ, ರ್ಯಾಂಕ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸಂಖ್ಯೆ ಕಡಿಮೆ ಆಗಿದೆ, ಬಟ್ ಇನ್ನೂ ಅಲ್ಲೊಬ್ರು ಇಲ್ಲೊಬ್ರು ರ್ಯಾಂಕ್ ಬಂದಿಲ್ಲ ಅಂತನ್ನುವಂಥವ್ರು ಇರ್ಬೋದು. ಅವ್ರು ಇಲ್ಲಿವರೆಗೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದಾಗ ಅವನು ರಿಸಲ್ಟ್ ನೋಡೋಕ್ಕೆ ಹೋದಾಗಲೇ ನಿಂದು CET ನಮ್ಮಲ್ಲಿ ಎಕ್ಸಾಮ್ ಬರೆದಿದೆಯಾ, ನೀನು ಬರೆದಿರೋ 4 PCMB ಪೇಪರು, ಕೆಲವರು PCB ಬರೆದಿರ್ತಾರೆ, ಕೆಲವು PCM ಬರೆದಿರ್ತಾರೆ, ನೋಡಪ್ಪ ನಿಮ್ಮದು ಈ ಮಾರ್ಕ್ಸ್ ಬಂದಿದೆ CETನಲ್ಲಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಏನಿದೆ ಅದ್ರದ್ದು ಮಾರ್ಕ್ಸ್ ನೋಡಪ್ಪ ಇಷ್ಟು ಬಂದೇ ಇಲ್ಲ. ಸರ್ ಬರಲಿಲ್ಲ ಅಂದರೆ ಹೆಂಗೆ ಸರ್? ಯಾಕೆ ಬರಲಿಲ್ಲ ಅಂದರೆ ನೀವು ರಿಜಿಸ್ಟ್ರ್ ನಂಬರ್ ಹಾಕಿ PU ಬೋರ್ಡ್ ಅಂತ ಹೇಳಿದ್ವಿ, ಕೆಲವರು ತಪ್ಪು ಹಾಕಿದ್ದೀರಾ, ಹಂಗಾಗಿ ನಮಗೆ PU ಬೋರ್ಡಿಂದ ಫೆಚ್ ಆಗಿ ಬರಲಿಲ್ಲ. ಅದಕ್ಕೆ CBSE ಅವ್ರದ್ದು ಬಲ್ಕ್ ಡಾಟಾ ನಮಗೆ ಬರಬೇಕಾಗಿತ್ತು, ಅವರು ಕೊಡಲಿಲ್ಲ. ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡೇ ಮಾಡಿಲ್ಲ. ಡೌನ್ಲೋಡ್ ಮಾಡಿದವ್ರದ್ದು ಇಂಗ್ಲೀಷ್ ಡೌನ್ಲೋಡ್ ಆಗಿಲ್ಲ, ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ CBSE ಅವರು ಯಾಕೆ ಹೆಂಗೆ ಮಾಡಿದರು ಅಂತ ಅಂದ್ಕೊಂಡು. ಅದಕ್ಕೆ ಇದನ್ನು ತಪ್ಪನ್ನು ಸರಿ ಮಾಡುವಂಥದ್ದಕ್ಕೆ ನಿಮ್ಮ ರಿಸಲ್ಟ್ ಲಾಗಿನ್ ಒಳಗಡೆ ನಾವು ಅವಕಾಶ ಕೊಟ್ಟಿದ್ವಿ. ನಿಮ್ಮದು ಮಾರ್ಕ್ಸ್ ಬಂದಿಲ್ಲ ನಮಗೆ, ದಯಮಾಡಿ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ, ಸರಿಯಾದ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾಕೆಂದ್ರೆ ನಾವು ನಾಳೆ ನೀವು ಅಡ್ಮಿಷನ್ ಆಗಕ್ಕೆ ಹೋದಾಗ ಸಹ ನಾವು ಚೆಕ್ ಮಾಡ್ತೀವಿ ನಿಮ್ಮದು. ಅಕಸ್ಮಾತ್ ನೀವು ತಪ್ಪು ಮಾರ್ಕ್ಸ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅಲ್ಲಿ ಸಿಕ್ಬಿಳ್ತೀರಾ ನೀವು, ನಿಮ್ದು ರಿಜೆಕ್ಟ್ ಆಗಿಬಿಡುತ್ತೆ, ಆಮೇಲೆ ನಮ್ಮ ಸಿಸ್ಟಮಿಂದನೇ ಹೊರಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಕರೆಕ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಯಾರ್ಯಾರು ಎಂಟ್ರಿ ಮಾಡಿದ್ದೀರಾ ಅವರಿಗೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಸರ್ CBSE ಅವರು ಡಿಲೇ ಮಾಡಿದರು, ಈಗ ನಾವು ರೀವ್ಯಾಲ್ಯೂಯೇಷನ್ನು ಎಕ್ಸಾಮು ನೋಡಿ, ಕರ್ನಾಟಕ ಇಲ್ಲಿ ಇಂದಿನ ಯಾವ ದಿನಗಳಲ್ಲೂ ನಾವು ಕಳೆದ ವರ್ಷ 3 ಎಕ್ಸಾಮ್ ಮಾಡಿದ್ರು ಅಂದ್ರೂ ನಾವು 2 ಎಕ್ಸಾಮನ್ನು ತಗೊಂಡೇನೆ ನಾವು ರ್ಯಾಂಕ್ ಕೊಟ್ಟಿದ್ದು, 3ನೇ ಎಕ್ಸಾಮಿನ ನಂತರ ಕನ್ಸಿಡರ್ ಮಾಡಿದ್ದು. ರೀವ್ಯಾಲ್ಯೂಯೇಷನ್ ನಮ್ಮದು 80-85% ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಇರ್ತಾರೆ. CBSE ಕಾರಣಕ್ಕೆ ಇವತ್ತು ಬಂದಿದೆ ಅವ್ರದ್ದು ರೀವ್ಯಾಲ್ಯೂಯೇಷನ್ ಇಂದು, ಇಂಪ್ರೂವ್ಮೆಂಟ್ ಎಕ್ಸಾಮು ಮುಂದಿನ ತಿಂಗಳು ಬರುತ್ತೆ, ಅದ್ರದ್ದು ರಿಸಲ್ಟು ಅದ್ರ ನೆಕ್ಸ್ಟು ಬರುತ್ತೆ ಅಂತ ಅಂದ್ಕೊಂಡು ನಾವು ಎಂಟೈರು 85% ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅವ್ರನ್ನ ಕಾಯಿಸ್ಕೊಂಡು ಕೂರೋದಕ್ಕಾಗುತ್ತೆ? ಒಂದ್ಸರಿ ಫಲಿತಾಂಶ ಪ್ರಕಟ ಮಾಡಾದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ, ಒಂದೇ ಸಬ್ಜೆಕ್ಟನ್ನು ತಗೊಂಡು ಓದಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ದಂಗೆ ನಿಮಗೆ ನಾನು ಮತ್ತೆ ರ್ಯಾಂಕನ್ನು ರಿವೈಸ್ ಮಾಡಿ ಕೊಡಲಿಕ್ಕೆ ಆಗುತ್ತೆ? ಇದು ಪ್ರಾಕ್ಟಿಕಲ್ ಆಗಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯವಸ್ಥೆನಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ವಿ ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಆಗಿದೆ ನಮ್ದು ಈಗಾಗಲೇ. ನಾವು ಓನ್ಲಿ ಯಾರಿಗೆ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತಾ ಇದ್ದೀವಿ ನಮ್ಮ ತಪ್ಪಿಂದ, ಅಂದರೆ ನಮ್ಮ ತಪ್ಪಲ್ಲ, ಅದು ಮಕ್ಕಳು ತಪ್ಪು, ಆದ್ರೂ ಎಲ್ಲ ಒಂದು ಕಡೆ ನಮ್ಮ ಮತ್ತೆ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಆ ಮಕ್ಕಳು ಮಾರ್ಕ್ಸೇ ಬಂದಿಲ್ಲ, ನಾನು ಸ್ಪಾಟ್ ರ್ಯಾಂಕ್ ಕೊಟ್ಟಿಲ್ಲ ಅಂಥ ಮಕ್ಕಳಿಗೆ ನಾನು ಲಾಸ್ಟ್ ಮೂಮೆಂಟ್ ತನಕ ಫೆಸಿಲಿಟೇಟ್ ಮಾಡ್ತೀನಿ. ನಂದು ರಿವೈಸ್ ಆಗಿಬಿಟ್ಟಿದೆ, ನಂದು ಒಂದು ಸಬ್ಜೆಕ್ಟನ್ನು ಕೂತ್ಕೊಂಡು ಭಾಳ ಕಷ್ಟಪಟ್ಟು ಓದ್ಬಿಟ್ಟು ಹಿಂದೆ 70 ಇತ್ತು, ಈಗ ನಾನು 100 ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಕೊಟ್ಬಿಟ್ರೆ ನಾನು ಇನ್ನೊಂದು 10,000 ರ್ಯಾಂಕ್ ಮೇಲೆ ಹೋಗ್ತೀನಿ. ದಯಮಾಡಿ ನಾವು ಅದಕ್ಕೆ ಅವಕಾಶ ಕೊಡಲ್ಲ, ನಮ್ಮದು ಕೌನ್ಸಿಲಿಂಗ್ ಶುರುವಾಗಿದೆ.